ಸಂಬಂಧ ಇಲ್ಲ ಅಂತ ಅಂದುಕೊಂಡು ಬಿಡ್ತೇನೆ. ಇದು ಬಹಳ ತಪ್ಪು ಕಲ್ಪನೆ. ಯಾಕಂದರೆ ವೈಜ್ಞಾನಿಕ ಮನೋಭಾವ ಅದು ಎಲ್ಲರ ಹಕ್ಕು ಹೌದು, ಆಸ್ತಿಯೂ ಹೌದು. ಆ ವೈಜ್ಞಾನಿಕ ಮನೋಭಾವ ಇಲ್ಲದೇ ಇದ್ದರೆ, ಆ ವೈಚಾರಿಕತೆ ಇಲ್ಲದೇ ಇದ್ದರೆ ನಮ್ಮ ಬದುಕು ಅನರ್ಥವಾದೀತು ಅನ್ನೋದನ್ನು ನಾವು ಅನೇಕ ಕಡೆ ಕಂಡುಕೊಂಡಿದ್ದೇವೆ. ಹಾಗಾಗಿ ಈ ವಿಜ್ಞಾನವನ್ನು ಜನಮಾನಸಕ್ಕೆ ತಲುಪಿಸುವಲ್ಲಿ, ವೈಜ್ಞಾನಿಕ ಮನೋಭಾವವನ್ನು ಹುಟ್ಟಿಸುವಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ದಶಕಗಳಿಂದ ಕೆಲಸ ಮಾಡಿಕೊಳ್ತಾ ಬಂದಿದೆ. ಅದರಲ್ಲಿ ನಮ್ಮ ಉಡುಪಿ ಜಿಲ್ಲಾ ಘಟಕ ಕೂಡ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಸಂತೋಷ. ಮೇಡಮ್ ಅದನ್ನ ಈ ಕಾರ್ಯಕ್ರಮವನ್ನು ಮತ್ತು ಈ ಪೇಪರ್ ಕ್ರಾಫ್ಟ್ ಏನಿದೆ, ಅದೊಂದು ಆಟಿಕೆ ಏನಿದೆ, ಅದನ್ನ ಬಳಸ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅವರು ನಿಮ್ಮ ಮುಂದೆ ತೆರೆದು ಬಿಡ್ತಾರೆ. ಅಲ್ಲಿ ಏನು ಕಾಣಿಸ್ತಿದೆ ಅನ್ನೋದು ನಿಮಗೆ ಗೊತ್ತಿದೆ. ಏನು ಕಾಣಿಸ್ತಾ ಇದೆ ಮಧ್ಯದಲ್ಲಿ? ಕಪ್ಪಾಗಿದೆ ಅಲ್ವಾ, ಬ್ಲ್ಯಾಕ್ ಆಗಿ. ಈ ಕಪ್ಪು ವೃತ್ತ ನಿಧಾನಕ್ಕೆ ತುಂಬಿಕೊಳ್ತಾ ಬರ್ತಿದೆ. ಕಪ್ಪು ವೃತ್ತ ತುಂಬಿಕೊಳ್ತಾ ಬರ್ತಿದೆ. ಏನನ್ನ ಸಂಕೇತಿಸಬಹುದು? ಆ ಕಪ್ಪು ವೃತ್ತ ತುಂಬಿಕೊಳ್ತಾ ಬಂದ್ರೆ ಗೊತ್ತಿಲ್ಲ ಅಲ್ವಾ? ಓಕೆ, ನಾನು ಅದನ್ನೆಲ್ಲ ಹೇಳ್ಬಿಟ್ರೆ ಉದ್ಘಾಟನೆ ಏನು ಇರಲ್ಲ. ಆದ್ರಿಂದ ಮೇಡಮ್ ಅದನ್ನ ಮಾಡಿ ನೋಡ್ತಾರೆ. ಅದನ್ನ ಕಾಗದದ ಉದ್ಘಾಟನೆಯ ಮೂಲಕ ಆ ಕಪ್ಪು ವೃತ್ತ ಏನಾಗುತ್ತೆ ಅನ್ನೋದನ್ನ ನಾನು ನೋಡೋಣ. ಇದು ಎಳಿಬೋದು ಅನ್ಸತ್ತಲ್ವಾ? ಎಳಿಬೋದಲ್ಲ? ಏನು ಸ್ಪೀಚ್ ನಿಮಗಿದೆ? ಹೇಳಿರ್ಬೋದು, ಏನ್ ಬೇಕಾದ್ರೂ ಯೋಚನೆ ಮಾಡ್ಬೋದಲ್ವಾ? ಏನ್ ಬೇಕಾದ್ರೂ ಯೋಚನೆ ಮಾಡ್ಬೋದು. ಬಹುಶಃ ನಿಮ್ಗೆ ಬಿಟ್ಬಿಡೋದು ಒಳ್ಳೇದು ಅನ್ಸುತ್ತೆ. ನೀವು ಏನು ಯೋಚನೆ ಮಾಡ್ತೀರೋ ಹಾಗೆ ಬಿಟ್ಬಿಡೋದು ಒಳ್ಳೇದು ಅನ್ಸುತ್ತೆ. ಸದ್ಯಕ್ಕೆ ಉದ್ಘಾಟಕರು ಒಂದು ದೊಡ್ಡ ಕಪ್ಪು ವರ್ತುಲವನ್ನ ಬಿಡಿಯಾಗಿಸಿದ್ದಾರೆ, ಬೆಳಕಾಗಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಏನು ನಾವು ಬದುಕ್ತಾ ಇದ್ದೀವಿ, ನಮ್ಮ ಜೀವನ, ಆ ಜೀವನವೇ ಸಂಪೂರ್ಣವಾಗಿ ನೀರು, ನೆಲ, ಜಲ. ಈ ನೀರು, ನೆಲ, ಆಕಾಶ, ಈ ಮೂರು ಮಧ್ಯವೇ ಇರೋದೇ ನಮ್ಮ ಜೀವನ. ಈ ಜೀವನವೇ ವಿಜ್ಞಾನ. ಸೊ ಇದನ್ನ ಯಥಾವತ್ತಾಗಿ ಒಪ್ಕೊಳ್ಳೋದು ವಿಜ್ಞಾನ ಅಲ್ಲ. ಆಸ್ ಇಟ್ ಈಸ್, ಹೌಎವರ್ ಇಟ್ ಈಸ್, ಆಸ್ ಇಟ್ ಈಸ್ ಒಪ್ಪಿಕೊಳ್ಳುವಂಥದ್ದು ಇದು ವಿಜ್ಞಾನ ಅಲ್ಲ. ವಿಜ್ಞಾನ ಅನ್ನೋ ಯಾವಾಗ ಬಂತು ಅಂದರೆ ಪ್ರಶ್ನೆಗಳು ಪ್ರಾರಂಭವಾದಾಗ. ಹೌದಾ, ನಿಜವೇ, ಏಕೆ, ಹೇಗೆ, ಎಲ್ಲಿಂದ, ಇವೆಲ್ಲ ಪ್ರಶ್ನೆಗಳನ್ನು ಹುಡುಕಾಟ ಪ್ರಾರಂಭ ಆದವಾಗಿಂದ ವಿಜ್ಞಾನ ಅನ್ನೋದನ್ನ ಕಟ್ಕೊಂಡ್ವಿ. ಏನೆಲ್ಲ ರಿಸರ್ಚ್ ಆಗ್ತಾ ಇದೆ ಅಂತ ನೋಡ್ಬೋದು. ಸೊ ದ್ಯಾಟ್ ಶುಡ್ ಬಿ ಯುವರ್ ಏಮ್. ಆಫ್ಟರ್ 9 ವಾಟ್ ಯು ಆರ್ ಗೋಯಿಂಗ್ ಟು ಡೂ? ಇಂಟರ್ಸ್ಟೆಲ್ಲರ್ ನೋಡಿದ್ರು, ಅಲ್ಲಿ ಗ್ರಾವಿಟೇಷನಲ್ ವೇವ್ ನೋಡಿದ್ರು, ಯಾರು ಮಾಡ್ತಾ ಇದ್ದಾರೆ. ಬಟ್ ನೀವು ಅದರಲ್ಲಿ ತೊಡಗಿಸಿಕೊಳ್ಳಿ. ದಟ್ ಈಸ್ ದ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್, ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ನಾವೆಲ್ಲ 28 ಫೆಬ್ರವರಿಗೆ ಮಾತ್ರ ಸೀಮಿತ ಮಾಡ್ಕೊಳ್ತೇವೆ. ದಯವಿಟ್ಟು ಅದನ್ನು ಮಾಡಬೇಡಿ. ಆ್ಯಂಡ್ ಯಾಕೆ ಅದನ್ನು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಮಾಡಿದ್ರು ಅಂತ ಗೊತ್ತಾ? ಯಾಕೆ ಅದನ್ನು ಅಂದರೆ ಸೆಲೆಬ್ರೇಟ್ ಮಾಡಬೇಕು? ಹಾಂ, ಏನು ಮಾಡಿದ್ರು ಅವರು? ಸಿ.ವಿ. ರಾಮನ್ ಎಫೆಕ್ಟ್. ಯಾರಿಗೆ ಗೊತ್ತಿದೆ ರಾಮನ್ ಎಫೆಕ್ಟು? ಹೇಳಿ ಹೇಳಿ, ಇಲ್ಲಾಂದ್ರೆ ನೀವು ಮಲಗಿರ್ತೀರಿ, ಅದಕ್ಕೆ ಕೇಳಿರೋದು. ನೈನ್ತ್ನವ್ರಲ್ವಾ ಸ್ಕ್ಯಾಟ್ರಿಂಗ್ ಅಂತ ಗೊತ್ತಿರತ್ತಲ್ವಾ? ಸ್ಕ್ಯಾಟ್ರಿಂಗ್ ಈಸ್ ನಥಿಂಗ್ ಬಟ್ ಏನು? ಇಟ್ ಈಸ್ ಅ ಟೈಪ್ ಆಫ್ ರಿಫ್ಲೆಕ್ಷನ್. ಇಟ್ ಈಸ್ ಅ ಟೈಪ್ ಆಫ್ ರಿಫ್ಲೆಕ್ಷನ್, ಬಟ್ ದೇರ್ ಈಸ್ ನೋ ಸಿಮೆಟ್ರಿ. ಏನು ಕೊಟ್ಟ ಒಂದು ಕಿರಣ ಅಂದರೆ ವಸ್ತುವಿನ ಮೂಲಕ ಹಾಯಬೇಕಾದ್ರೆ ಅದೇ ಕಿರಣ, ಬೆಳಕಿನ ಕಿರಣ ವಾಪಸ್ ಬರುತ್ತೆ. ದಟ್ ಈಸ್ ಇಲಾಸ್ಟಿಕ್ ಸ್ಕ್ಯಾಟ್ರಿಂಗ್. ಇನ್ಎಲಾಸ್ಟಿಕ್ ಸ್ಕ್ಯಾಟ್ರಿಂಗ್ ಅಂದರೆ ಕೊಟ್ಟ
ಬೆಳಕು ಹೊರಗೆ ಬರಬೇಕಾದ್ರೆ ಅದರೊಟ್ಟಿಗೆ ಹೈಯರ್ ಎನರ್ಜಿದು ಮತ್ತೆ ಲೋವರ್ ಎನರ್ಜಿ ಎರಡು ಕೂಡ ಕಿರಣಗಳು ಬರುತ್ತೆ. ಆ ಲೋವರ್ ಎನರ್ಜಿ ಹೈಯರ್ ವೇವ್ ಲೆಂತ್ ಫೈಂಡ್ ಔಟ್ ಮಾಡಿದ್ಯಾರು? ನಮ್ಮ ಸಿ ವಿ ರಾಮನ್. ಎಷ್ಟೊತ್ತಿಗೆ? ಫೆಬ್ರವರಿ 28ನೇ ತಾರೀಕು ಬೆಳಗ್ಗೆ 4:30 ಗಂಟೆಗೆ. ಎಸ್, ಐ ಫೌಂಡ್ ದಿಸ್. ನಂಗೆ ಗೊತ್ತಾಯ್ತು, ಇದು ಕಾಣ್ತಾ ಇದೆ, ಎಕ್ಸ್ಪೆರಿಮೆಂಟಲಿ ಪ್ರೂವ್ ದ್ಯಾಟ್. ಆ್ಯಂಡ್ ಆಗಲೇ ಅವರು ನೊಬೆಲ್ ತಗೊಳ್ಳಿಕ್ಕೆ ಟಿಕೆಟ್ ಎಲ್ಲ ಬುಕ್ ಮಾಡಿ ಆಗಿತ್ತು. ಸೊ ಅಷ್ಟು ಕಾನ್ಫಿಡೆನ್ಸ್ ನಮ್ಮವರಲ್ಲಿ ಇರಬೇಕಾದ್ರೆ ನಿಮ್ಮಲ್ಲೂ ಇದೆ ಅಲ್ವಾ? ಎಸ್, ಯೂಸ್ ದ್ಯಾಟ್. ಕಲ್ಪಿಸುವ ರೀತಿಯಲ್ಲಿ ನಮ್ಮ ಒಂದು ಶಾಲೆ ವೇದಿಕೆಯಾಗಿರುವಂತಹ ಸಂತೋಷವನ್ನು ಮೊದಲನೇದಾಗಿ ವ್ಯಕ್ತಪಡಿಸ್ತಾ ಇದ್ದೇನೆ. ನಮ್ಮೆಲ್ಲ ವಿಜ್ಞಾನದ ವೈಜ್ಞಾನಿಕ ಮನೋಭಾವನೆ ಬೆಳೆಯಬೇಕು ಅನ್ನೋದೇ ಇದರ ಮುಖ್ಯವಾದ ಉದ್ದೇಶವಾಗಿದೆ. ವಿಜ್ಞಾನ ತಿಳಿದುಕೊಂಡೇ ಅನೇಕ ರೀತಿಯಲ್ಲಿ ನಾವು ವ್ಯಾಖ್ಯಾನಿಸ್ತೀವಿ. ಅಂದರೆ ಸಾಧಾರಣವಾಗಿ ಮತ್ತೊಂದು ವ್ಯಾಖ್ಯಾನ ಡೆಫಿನೇಷನ್ ವಿಶೇಷವಾದ ಜ್ಞಾನವೇ ವಿಜ್ಞಾನ. ಆರ್ ಯೂಶಲಿ ವಿ ಕ್ಯಾನ್ ಸೇ ಎ ಕಾಮನ್ ಡೆಫಿನೇಷನ್ ಫಾರ್ ಸೈನ್ಸ್, ಎ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಎನಿಥಿಂಗ್ ಈಸ್ ಕಾಲ್ಡ್ ಸೈನ್ಸ್. ಯಾವುದೊಂದು ವಸ್ತುವಿನ ಬಗ್ಗೆ, ವಿಷಯದ ಬಗ್ಗೆ ಕ್ರಮಬದ್ಧವಾಗಿ ನಾವು ಅಧ್ಯಯನ ಮಾಡಿದರೆ ಅದು ಸೈನ್ಸ್ ಆಗ್ತದೆ ಅಥವಾ ವಿಜ್ಞಾನ ಆಗ್ತದೆ. ಆ ವಿಶೇಷ ಇದು ವೆಸ್ಟರ್ನ್ ಘಾಟ್ಸ್ನ ಸೈಂಟಿಸ್ಟ್ಗಳು ನೀರನ್ನು ಸ್ಟೋರೇಜ್ ಮಾಡೋದು. ಇದು ಏನು ಮಾಡ್ತದೆ ಅಂತ ಹೇಳಿದ್ರೆ ನೆಲವನ್ನು ಕೊರೀತದೆ. ಅದು ಅದರ ಬದುಕಿಗೆ ಅಗೋಚರವಾಗಿ ನಮಗೆ ಸಹಾಯ ಮಾಡ್ತದೆ. ಅಂದರೆ ನೆಲವನ್ನು ಕೊರೀತದೆ. ನೆಲವನ್ನು ಡಿಸೆಂಬರಲ್ಲಿ ಮೇಲ್ಗಡೆ ಇರ್ತದೆ, ಜನವರಿ ಇನ್ನೂ ಡೀಪ್ ಹೋಗ್ತದೆ, ಫೆಬ್ರವರಿ ಇನ್ನೂ ಡೀಪ್ ಹೋಗ್ತದೆ. ಆ ಮಣ್ಣನ್ನು ಮೇಲ್ಗಡೆ ಹಾಕ್ತದೆ. ಆ ಮಣ್ಣಿನಲ್ಲಿ ಪೋಷಕಾಂಶಗಳಿವೆ, ಲವಣಾಂಶಗಳು, ಖನಿಜಾಂಶಗಳು, ಲಕ್ಷಾಂತರ ಇರುವೆ ಗೂಡುಗಳಲ್ಲಿ ಒಂದನೇದಾಗಿ ಮಳೆ ನೀರು ಒಳಗೆ ಅಂತರ್ಜಲಕ್ಕೆ ಸೋರಿಕೊಳ್ತದೆ. ಎರಡನೇದಾಗಿ ಮೇಲ್ಗಡೆ ಹಾಕಿದ ಮಣ್ಣು ನದಿಗಳಲ್ಲಿ ಸಮುದ್ರಕ್ಕೆ ಬರ್ತದೆ. ಜೂನ್ ತಿಂಗಳಲ್ಲಿ ಮೀನುಗಳು ಆಹಾರ ಉಟ್ಕೊಂಡು ದಡಕ್ಕೆ ಬರೋದು. ಇದು ನಾವು ಜೇನುತುಪ್ಪ ತಿಂತೇವಲ್ವ, ಒಂದು ಚಮಚ ಜೇನು ಇಷ್ಟು ಆ ಒಂದು ಚಮಚ ಜೇನಿಗೆ ಆ ಜೇನುಗಳು ಎಷ್ಟು ಕೆಲಸ ಮಾಡ್ತಾ ಅಂತ ಹೇಳಿದ್ರೆ ಪರಾಗಸ್ಪರ್ಶದಲ್ಲಿ ಕಾಡಿನಲ್ಲಿ ಪ್ರತಿಯೊಂದು ಜೀವಿಗಳು ಸಂಚಾರ ಮಾಡುವುದೇ ಕಾಡಿನಗಳು. ಆನೆ ಲದ್ದಿ ಹಾಕಿದ್ರೆ ಈ 3 ದಿನದಲ್ಲಿ ಒಂದು ಸಣ್ಣ ಗಿಡ ಬೆಳೀತದೆ. ಕಾಡುಕೋಣ ಸಗಣಿ ಹಾಕಿದ್ರೆ ಗಿಡ ಬೆಳೀತದೆ. ಹಕ್ಕಿ ಹಿಕ್ಕೆ ಹಾಕಿದ್ರೆ ಗಿಡ ಬೆಳೀತದೆ. ಮಂಗ ಗೊತ್ತಲ್ಲ, ಕಾಡು ಪಾಪ ಸಿಂಗಳಿಕ ಮುಸುವ ಮಂಗ ಅತಿ ಹೆಚ್ಚು ಕಾಡಲ್ಲಿ ಸಂಚಾರ ಮಾಡುವಂಥದ್ದು. ಈ ಮರ ನೋಡಿ ಇಲ್ಲಿಂದ 2 ಕಿಲೋಮೀಟರ್ ದೂರ ಹೋಗ್ತದೆ. ಇಲ್ಲಿಯ ಹಣ್ಣನ್ನು ಅಲ್ಲಿ ತಗೊಂಡೋಗ್ತದೆ, ಅಲ್ಲಿಯ ಬೀಜನ ಇಲ್ಲಿ ಹಾಕ್ತದೆ. ನೋಡಿ, ಎಲ್ಲ ಪ್ರಾಣಿ ಪಕ್ಷಿಗಳು ಕಾಡಿಗೆ ಎಷ್ಟು ಸುತ್ತಾಡ್ತಾವೋ ಅಷ್ಟು ಕಾಡು ಬೆಳವಣಿಗೆ ಆಗ್ತದೆ. ಕಾಡು ಬೆಳವಣಿಗೆ ಆಗದೇ ಇರುತ್ತೆ ಯಾರ್ದು ಮನುಷ್ಯರ ಎಲ್ಲ ತಿಂತೇವೆ, ಮರುದಿನ ವಾಸನೆ ಹಾಕ್ತೇವೆ ವೇಸ್ಟ್ ಮಾಡಿ. ಆದರೂ ಮನುಷ್ಯ ತನ್ನ ಗರ್ವವನ್ನು ಬಿಟ್ಕೊಡೋದಿಲ್ಲ. ಆನೆ ಶ್ರೇಷ್ಠ, ಪಶ್ಚಿಮ ಘಟ್ಟವಿಲ್ಲ, ಕಾಡಿಲ್ಲ, ವನ್ಯಜೀವಿಲ್ಲ, ನಾನೇ ಶ್ರೇಷ್ಠ ಅಂತ ಹೇಳಿ ಒಮ್ಮೆ ಏನಾಗ್ತದಂತ ಒಂದು ಮರಕ್ಕೂ ಒಂದು ಮನುಷ್ಯನಿಗೂ ಘರ್ಷಣೆ ಆಗ್ತದೆ, ಜಗಳ ಆಗ್ತದೆ. ಮರ ಸೈಲೆಂಟ್ ಆಗಿರ್ತದೆ. ಮನುಷ್ಯ ಹೇಳ್ತಾರೆ ನಾನು ಹಾಕಿ ಮಾಡ್ಬೋದು, ಹೀಗೆ ಮಾಡ್ಬೋದು, ನನ್ನ ಮರವನ್ನು ಈಗ ಮೊದಲು ಕಡಿಲಿಕ್ಕೆ ಈಗ ಮಿಕ್ಸಿನ ಕಾಟ್ ಮಾಡೋದು, ಹಾಕಿ ಮಾಡೋದು, ಹೀಗೆ ಮಾಡೋದು ಅಂತ. ಆದರೆ ಮರ ಸೈಲೆಂಟ್ ಆಗಿರುತ್ತೆ. ಪಶ್ಚಿಮ ಘಟ್ಟದಲ್ಲಿ ಸಾವಿರಾರು ಜಾತಿಯ ಮರಗಳಿವೆ. ಸಾವಿರಾರು ವರ್ಷದಿಂದ ಗಾಳಿ, ಬೆಳಕು, ಮಳೆ, ನೀರು ಎಲ್ಲವನ್ನು ಇರ್ತದೆ. ಅದೇ ಮರ ಬಿತ್ತು ಹೋದರೆ ನೋಡಿ, ನೀವು ಕೂತ್ಕೊಳ್ಳುವ ಬೆಂಚಾಗಿ, ಮಂಚವಾಗಿ, ಸಿಂಹಾಸನ, ಗುಡಿಯ ವಿಗ್ರಹವಾಗಿ ಮತ್ತೆ 100 ವರ್ಷ ಬರುತ್ತದೆ. ಹಾಗೆ ಪ್ರತಿಯೊಂದು ಇರುವೆಯಿಂದ ಆನೆಯವರೆಗೆ, ಹುಲ್ಲಿನಿಂದ ಹಿಡಿದು ಆಕಾಶಕ್ಕೆ ಮರದವರೆಗೆ ಪಶ್ಚಿಮ ಘಟ್ಟದ ಅವಿನಾಭಾವ ಸಮಾನ ಇದೆ. ನಾನು ಇದನ್ನು ಕಲ್ತದ್ದು ಹೇಳ್ತೀನಿ, ಯಾವ ಯೂನಿವರ್ಸಿಟಿಯಿಂದಲ್ಲ. ಇರುವ ಬುಡಕಟ್ಟು ಸಮುದಾಯದ ಜೊತೆಗೆ 16 ವರ್ಷಗಳಿಂದ ಇದ್ದು ಸ್ವಲ್ಪ ಕಾಡುತ್ತದೆ. ಯಾಕಂದ್ರೆ ಇವತ್ತು ಕಾಡನ್ನು ಉಳಿಸುವವರೇ ಪಶ್ಚಿಮ ಘಟ್ಟದ ಬುಡಕಟ್ಟು ಸಮುದಾಯದವರು. ಅವರಿಲ್ಲದ್ರೆ ಕಾಡಿಲ್ಲ. ಕಾಡಿಗಿತ್ತು ಕೇಳಿದಿರಲ್ಲ, ಕಾಡಿಗಿತ್ತು ಹೇಗೆ ಆಗೋದು? ಈಗ ಸ್ಟಾರ್ಟ್ ಆಯಿತು ಕಾಡಿಗಿತ್ತು, ಜನವರಿಯಲ್ಲಿ ಸ್ಟಾರ್ಟ್ ಆಗಿದೆ. ಈಗ ಮಾರ್ಚಲ್ಲಿ ಆಗೋದು ಜನವರಿಯಲ್ಲೇ ಕಾಡಿಗಿತ್ತು ಸ್ಟಾರ್ಟ್ ಆಗಿದೆ. ಕಾಡಿಗಿತ್ತು ಹೇಗೆ ಆಗೋದು? ಎಲ್ಲ ಕಡೆ ಕಾಡಿಗಿತ್ತು ಬೀಳ್ತದೆ. ಬೀಳ್ಬಿಟ್ಟು ಆಕಾಶದಿಂದ ಬೀಳುತ್ತೆ ಕಾಡಿಗಿತ್ತು. ಹೇಗೆ ಕಾಡಿಗಿತ್ತು ಗೊತ್ತಿದ್ದವ್ರು ಹೇಳಿ. ಬಹುಶಃ ನಿಮ್ಮ ಉತ್ತರ ಎಷ್ಟೇ ನಾನು ಹೇಳ್ತೇನೆ, ನಿಮಗೆ ಗೊತ್ತಾ? ನಾನು ಹಲವಾರು ಕಾಲೇಜ್ ಹೋದ ಕಂಡ ಉತ್ತರ, ಮರಕ್ಕೆ ಮರ ತಾಗಿ ಬೆಂಕಿ ಆಗ್ತದೆ. ಇನ್ನೊಂದು, ಜಿಂಕೆ ಓಡುವಾಗ ಕಲ್ಲಿಗೆ ಕಲ್ಲಿ ತಾಗಿ ಬೆಂಕಿ ಆಗ್ತದೆ. ಪಾಪ ಜಿಂಕೆಗೆ ಬೇರೆ ಕೆಲಸ ಇಲ್ಲ, ಬೆಂಕಿ ಹಾಕಬೇಕು. ಈವರೆಗೆ ಆಗಿಲ್ಲ ಅಂತ ಕಾಡಿಗೆ. ಮರ ತೆಗೆದಾಗ ಮರ ದೂರ ಆಗ್ತಾವ. ಜಿಂಕೆಗಳು ಕಾಡಲೇ ಇಲ್ಲ. ಎಲ್ಲ
ಬೆಂಕಿ ಎಲ್ಲ ಮ್ಯಾನ್ಮೇಡ್, ಎಲ್ಲ ಮನುಷ್ಯ ಸೃಷ್ಟಿ ಮಾಡ್ತಾರೆ. ಬೆಂಕಿ ಬಿಸ್ನೆಸ್ ಏನಂತ ಹೇಳಿದ್ರೆ ಮೊದಲು ಎಲ್ಲೋ ಬೆಂಕಿ ಅಪರೂಪಕ್ಕೊಂದು ಬೆಂಕಿ ಆಗ್ತದೆ. ಪಶ್ಚಿಮ ಘಟ್ಟದಲ್ಲಿ ನಾನು ಅತಿ ಹೆಚ್ಚು ಸುತ್ತಾಡಿದ ಚಾರ್ಮಾಡಿ ಘಾಟಿಯಲ್ಲಿ ಎಲ್ಲೋ ಒಂದು ಅಪರೂಪಕ್ಕೆ ಬೆಂಕಿ ಆದಾಗ ನೇಚರ್ ಅದನ್ನು ಸರಿ ಮಾಡಿಕೊಳ್ತಿತ್ತು. ಈಗ ಒಂದೇ ಬೆಟ್ಟಕ್ಕೆ ಜನವರಿಯಿಂದ ಏಪ್ರಿಲ್ವರೆಗೆ 5 ಸಲ ಫೈರ್ ಬೀಳ್ತದೆ. 5 ಸಲ ಫೈರ್ ಬಿದ್ದಾಗ ಆ ಹುಲ್ಲುಗಾವಲು ಸಂಪೂರ್ಣ ಹೊತ್ತಿ ಹೋಗಿ, ಬೇರು ಕಾಂಡ ಸಮೇತ ಹೊತ್ತಿ ಹೋಗಿ, ಮಳೆಗಾಲದಲ್ಲಿ ಮಳೆ ಬೀಳುವಾಗ ಮಣ್ಣಿನ ಸೌಕರ್ಯ ಕೂಡ ಮುಗಿಸ್ತಾರೆ. ಇವತ್ತು ಎಂತೆಂಥ ಕುಸಿತ ನೋಡಿ. ಮೊನ್ನೆ ವಯನಾಡಲ್ಲಿ ಕುಸಿತ 500 ಜನ ಸತ್ತೋದು. ಇದೇ ವಯನಾಡಲ್ಲಿ 2011 ನಮ್ಮ ಮಾಧವ ಗಾಡ್ಗೀಳು ಅದೇ ನೀರು ಹರಿಯುವ ಪ್ರದೇಶದಲ್ಲಿ ಈ ನದಿ ಹರಿಯುವಂಥ ಬೆಟ್ಟದ ಮೇಲೆ ಯಾವುದೇ ಬಿಲ್ಡಿಂಗ್ ಮಾಡಬೇಡಿ, ರೋಡ್ ಮಾಡಬೇಡಿ ಅಂತ ಹೇಳಿದ್ರು. ಹಠಗಟ್ಟಿ ಹೋಮ್ ಸ್ಟೇ ಮಾಡಿದ್ರು, ರಿಸಾರ್ಟ್ ಮಾಡಿದ್ರು, ರೋಡ್ ಮಾಡಿದ್ರು. ಯಾಕಂದ್ರೆ ಅಷ್ಟು ಸೆನ್ಸಿಟಿವ್. ಎತ್ತಿನ ಹೊಳೆ ಮಾಡಿ ಅಂತೂ ಸಂಪೂರ್ಣ ಲಗಾಯ್ತದೆ. ಅದಕ್ಕೆ ನಾವು ಹೇಳಿದ್ರೆ ಅದು ನದಿ ತಿರುವಲ್ಲ, ಅದು ನಿಧಿ ತಿರುವು, ದುಡ್ಡಿನ ನಿಧಿ ತಿರುವು ಹೇಳಿದ್ರು. ಎತ್ತಿನ ಹೊಳೆ ಅಂದರೆ ದುಡ್ಡಿನ ಹೊಳೆ ಅಲ್ಲ. ನಾವು ರಾಜ್ಯ ಸರ್ಕಾರದ ಮನವಿ ಮಾಡ್ತೇವೆ, ಎತ್ತಿನ ಹೊಳೆ 24 TMC ನೀರು ಸಿಗ್ತದೆ ಅಂತ ಹೇಳಿದ್ರೆ ಈವರೆಗೆ ನಾವು ಹೋರಾಟ ಬಿಟ್ಟು ನಿಮಗೆ ಜೈಕಾರ ಹಾಕ್ತೇವೆ, ಧಿಕ್ಕಾರ ಹಾಕ್ತೇವೆ. ಮರಗಳನ್ನ ಕಡಿಬಾರ್ದು ಅಂತ. ಆದ್ರೆ ಮರಗಳನ್ನ ಕಡಿಗೆ ಪೇಪರ್ ಮಾಡಿ ಅದರ ಮೇಲೆ ಸೇಡ್ರೀಸ್ ಅನ್ನ ಬರೆಯುವುದರಿಂದ ಎಂತ ಯೂಸ್ ಉಂಟು ಸರ್? ಇಲ್ಲ ನೋಡಿ, ಒಳ್ಳೆ ಪ್ರಶ್ನೆ. ಹೌದು, ಮರಗಳಿಂದ ನಾವು ಮರಗಳಿಗೆ ಪಶ್ಚಿಮ ಘಟ್ಟದ ಕೇಳಿ, ಪಶ್ಚಿಮ ಘಟ್ಟದ ಎಲ್ಲ ಮರಗಳನ್ನು ಕರೆದು ಪೇಪರ್ ಮಾಡಲಿಲ್ಲ. ಮರಗಳಿಗೋಸ್ಕರ ಮರಗಳನ್ನು ಉತ್ಪನ್ನ ಮಾಡಿ, ಪೇಪರಿಗೋಸ್ಕರ ಉತ್ಪನ್ನ ಮಾಡಿ ಅದಕ್ಕೆ ಸಪ್ರೇಟ್ ಆಗಿ ಪಶ್ಚಿಮ ಘಟ್ಟದ ಎಲ್ಲ ಮರವನ್ನು ಕರೀಲಿಲ್ಲ. ಅದಕ್ಕಿಂತ ಈಗ ನಮ್ಮ ಭದ್ರಾ ಪೇಪರ್ ಮಿಲ್ ಅವರು, ಮೈಸೂರು ಪೇಪರ್ ಮಿಲ್ ಅವರು ಅದಕ್ಕಿಂತ ಸಪ್ರೇಟ್ ಮರ ನೆಟ್ಟು ಅದೇ ಅವರ ನೆಟ್ಟ ಮರ ಅವರಿಗೆ ಕಡಿದು ಅವರಿಗೆ ಎನ್ವೈರ್ಮೆಂಟ್ನ ಮರವನ್ನು ಕಡಿದಿಲ್ಲ. ಒಳ್ಳೆ ಕ್ವಶನ್ ನೋಡಿ, ಒಳ್ಳೆ ಕ್ವಶನ್. ಮಂಗಳೂರಲ್ಲಿ ಸ್ಮಾರ್ಟ್ ಸಿಟಿ ಅಂತ ಮಾಡಿದೆ. ಓಕೆ, ಸ್ಮಾರ್ಟ್ ಸಿಟಿ ಅಗತ್ಯ, ಸ್ಮಾರ್ಟ್ ಸಿಟಿ ಎಲ್ಲರಿಗೂ ಅಗತ್ಯ ಬೇಕು. ಆದರೆ ಸ್ಮಾರ್ಟ್ ಸಿಟಿ ಮಾಡಬೇಕಾದ್ರೆ ಫಸ್ಟ್ ಡ್ರೈನೇಜ್, ಸೆಕೆಂಡ್ ಗ್ರೌಂಡ್ ವಾಟರ್ ಅಂತರ್ಜಲ, ಥರ್ಡ್ ಗ್ರೀನರಿ. ಮತ್ತು ಹಾಂಗ್ಕಾಂಗ್, ಸಿಂಗಾಪುರ್ ಫಸ್ಟ್ ಗ್ರೀನರಿ. ಗ್ರೀನರಿ ಇದ್ರೆ ಅಂತರ್ಜಲ ಹೊರಟುಕೊಳ್ಳುವಂಥ. ಮಂಗಳೂರಲ್ಲಿ ಎಲ್ಲ ಮರ ಕಡಿದು ಅಗತ್ಯ ಇಲ್ಲದ ಕೂಡ ಕಡಿದು. ಲಾಸ್ಟಿಗೆ ಜ್ಯೋತಿ ಸರ್ಕಲ್ ಹತ್ರ ಒಂದು 6 ಮರ ಇತ್ತು. ಅದು ಅನಗತ್ಯ, ಕಡಿಬೇಡಿ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮನವಿ ಕೊಟ್ಟು, DC ಕೊಟ್ಟು, ಮೇಯರಿಗೆ ಕೊಟ್ಟು, ಜಿಲ್ಲಾಡಳಿತ ಮಾಡಿಲ್ಲ. 4 ಮರ ಕಡಿದಾಕಿದ್ರು. ಲಾಸ್ಟಿಗೆ ಏನು ಮಾಡಬೇಕು ನೋಡಿ, ಕೆಲಸ ಬಿಟ್ಟು ಮಾಡಬೇಕಾಗ್ತದೆ. ರಾತ್ರಿ ಬಂದು ಬೋರ್ಡ್ ಹಾಕಿದೆವು. ಏನಂತ ಹೇಳಿದ್ರೆ, ಈ ಮರ ಕಡಿದವರಿಗೆ ಕದ್ರಿ ಮಂಜುನಾಥನ ಶಾಪ ತಟ್ಟಲಿದೆ ಅಂತ. ಇವತ್ತು ಮರ ಜೊತೆ ಯಾಕೆಂದ್ರೆ ಕೆಲಸ ಟೀಚರ್ ಮಾಡಬೇಕಾಗ್ತದೆ. ಅದಕ್ಕೆ ಮೊನ್ನೆ ಒಂದು ಮಾತ್ರ ಹಾಗೆ ನಮ್ಮ ಟೌನ್ ಹತ್ರ 14 ಮರ ಕಡಿತೇವೆ ಅಂತ. ಅಲ್ಲಿಯ ಮಕ್ಕಳಿಗೆ ನಾನು ಟ್ರೆಕ್ಕಿಂಗ್ ಕರ್ಕೊಂಡಿದ್ದೆ. ಅಲ್ಲಿಯ ಮಕ್ಕಳು ಹೇಳಿದೆ, ಇದು ಕಡಿಯೋದಕ್ಕೆ ಮನವಿ ಕೊಡಿ ಅಂತ. ಅದಕ್ಕೆ ಅಲ್ಲಿಯ ಕಾರ್ಪೊರೇಟರ್ ಹೇಳಿದೆ, ಅಲ್ಲಿ ಮಂಜುನಾಥ ಅಲ್ಲ, ಇಲ್ಲಿ 14 ಮರಕ್ಕೆ ಕೊರಗತ್ತಿನ ಶಾಪ ತಟ್ಟಲಿದೆ ಅಂತ. ಇದು ಮರ ನಾನು ಹೇಳಿದ ಗೊತ್ತಾ, ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡೋದ್ರಿಂದ ಉತ್ತರ ಕುಮಾರರು ಜಾಸ್ತಿ ಆಗ್ತಾರೆ. ಈಗ ನೀವು ಹೋಗೋದು ಮರ ಕಡಿತಾರೆ, ಮರ ಕಡಿತೇವೆ, ಏನೋ ಕಡಿತಾರಪ್ಪ, ಏನೋ ಮರ. ನಿಮ್ಗೆ ಯಾರು ಮರ ಕೊಡ್ತಾರೆ? ಪರ್ಮಿಷನ್ ಕೊಟ್ಟಿದ್ದಾರ? ಪರ್ಮಿಷನ್ ತೋರಿಸಿ ಕೇಸ್ ಮಾಡಿ. ನಾವು ಸುಮ್ಮನಿದ್ರೆ ಮಂಗಳೂರು ಇವತ್ತು ಈಗಲೇ ಗಾಡಿಯಲ್ಲಿ ಸುಮ್ಮ ಮಾಡ್ತಾರೆ. ನಾವು ಎತ್ತಿನ ಯೋಜನೆ